ಇವತ್ತು ನಮ್ಮ ಜೊತೆ ಪುಟ್ಟ ಪುಟ್ಟ ಮಕ್ಕಳು ಶ್ರೀನಿಧಿ, ಮನಸ್ವಿ ಮತ್ತೆ ಅಮೃಣಿ ಅವರು ದೇವರ ಕತೆಗಳನ್ನ ಹೇಳಕ್ ನಮ್ಮ ಜೊತೆ ಬಂದಿದ್ದಾರೆ. ಇವಾಗ ನಮ್ಮ ಜೊತೆ ಶ್ರೀನಿಧಿ ಶಮಂತಕ ಮನಿ ಕತೆ ಹೇಳಕ್ ಬರ್ತಾ ಇದ್ದಾರೆ. ಶ್ರೀನಿಧಿ, ನೀವು ಹೇಳ್ತೀರಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ನಾನು ಶಮಂತಕ ಮನಿ ಸ್ಟೋರಿ ಹೇಳುತ್ತೇನೆ. ಸತ್ರಾಜಿತ್ ಸೂರ್ಯದೇವ ತುಂಬಾ ಭಕ್ತ. ಸೂರ್ಯದೇವ ಶಮಂತಕ ಮನಿ, ಸತ್ರಾಜಿತ್ ಶಮಂತಕ ಮನಿ ಓದುತ್ತಾರೆ. ಕೃಷ್ಣ ಸತ್ರಾಜಿತ್ ಹತ್ರ ಬಂದು ಶಮಂತಕ ಮನಿ ಕೇಳುತ್ತಾರೆ. ಸತ್ರಾಜಿತ್ ನನ್ನು ಕೊಡಲಿಲ್ಲ, ಇದು ನಂದು. ಸತ್ರಾಜಿತ್ ತಮ್ಮ ರಸೇನ ಶಮಂತಕ ಮನಿಯನ್ನು ಹಾಕಿಕೊಂಡು ಗಾಡಿಗೆ ಹೋಗುತ್ತಾನೆ. ಸಿಂಹ ಬಂದು ಪ್ರಸೇನ ನನ್ನು ಕೀಲ್ ಮಾಡಿ ಶಮಂತಕ ಮನಿಯನ್ನು ತಾಕೊಂಡು ಹೋಗುತ್ತಾನೆ. ಜಾಂಬವಾನ್ ಕರೆದಿ ಅದನ್ನು ನೋಡಿ ಸಿಂಹ ಜೊತೆ ಜಗಳವಾಡಿ ಶಮಂತಕ ಮನಿಯನ್ನು ತನ್ನ ಚಿಕ್ಕ ಕಡ್ಡಿ ಹಾಕುತ್ತದೆ. ತುಂಬ ದಿನವಾದರೂ ಪ್ರಸೇನ ಬರುವುದಿಲ್ಲ. ಆಗ ಸತ್ರಾಜಿತ್ ಕೃಷ್ಣನೇ ಪ್ರಸೇನ ಕಿಲ್ ಮಾಡಿ ಎಂದು ಹೇಳುತ್ತಾನೆ. ಆಗ ಕೃಷ್ಣ ಸತ್ಯವನ್ನು ಕಾದು ಹಿಡಿಯಲು ಗಾಡಿಗೆ ಹೋಗುತ್ತಾರೆ. ದಾರಿಯೆಲ್ಲ ಅಲ್ಲಿ ಸಿಂಹ ಫುಟ್‌ಪ್ರಿಂಟ್ ಫಾಲೋ ಮಾಡಿಕೊಂಡು ಹೋಗುವಾಗ ಕರಡಿ ಫುಟ್‌ಪ್ರಿಂಟ್ ಸಿಗುತ್ತದೆ. ಮತ್ತೆ ಅದನ್ನು ಫಾಲೋ ಮಾಡಿಕೊಂಡು ಹೋಗುವಾಗ ಚಿಕ್ಕ ಕರಡಿ ಅದನ್ನು ಹಾಕಿಕೊಂಡನು. ಕೃಷ್ಣ ನೋಡಿದ್ದಾರೆ. ಅದನ್ನು ಕೇಳಿದಾಗ ಚಿಕ್ಕ ಕರಡಿ ಹೆಲ್ಪ್ ಮೀ ಎಂದು ಕೂಗುತ್ತಾನೆ. ಆಗ ಜಾಂಬವಾನ್ ಕರಡಿ ಬಂದು ಕೃಷ್ಣ ಹತ್ತಿರ ಜಗಳ ಮಾಡಿಕೊಂಡ. ಜಾಂಬವಾನ್ ಹೇಳ್ತಾನೆ, ನೀ ದೇವರದ ಇರುಕನು. ಕೃಷ್ಣ ಹೇಳ್ತಾನೆ, ಹೌದು, ಹೋದ ಜನ್ಮಕ್ಕೆ ನಾನು ರಾಮನ ಅವತಾರ ಬಂತು. ಇಂಥ ಜನ್ಮಕ್ಕೆ ನಾನು ಕೃಷ್ಣ ಅವತಾರ ಬಂತು. ಜಾಂಬವಾನ್ ಶಮಂತಕ ಮನಿ ಕೃಷ್ಣ ಕೊಡುತ್ತಾರೆ. ಕೃಷ್ಣ ಸತ್ರಾಜಿತ್ ಶಮಂತಕ ಮನಿ ಕೊಡುತ್ತಾರೆ. ಸತ್ರಾಜಿತ್ ಕೃಷ್ಣಕ್ಕೆ ಶಮಂತಕ ಮನಿ ಓದುತ್ತಾರೆ. ಸತ್ರಾಜಿತ್ ಹೇಳುತ್ತಾನೆ, ಸಾರಿ ಕೃಷ್ಣ, ತಪ್ಪ ನೆನೆಸಿದೆ. ಪ್ರತ್ಯಕ್ಷವಾಗಿ ಕಂಡರೂ ಗಮನಿಸಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಶ್ರೀನಿಧಿ. ಇಟ್ ವಾಸ್ ಅ ವೆರಿ ಗುಡ್ ಕತೆ. ಸೂಪರ್ ಆಗಿತ್ತು ಕತೆ. ಹೀಗೆ ದೇವ್ರ ಭಕ್ತಿಯಿಂದ ನಿನ್ನ ಹತ್ರ ಕತೆ ಹೇಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಶ್ರೀನಿಧಿ. ಧನ್ಯವಾದಗಳು. ಧನ್ಯವಾದಗಳು. ಮೂರ್ ಜನನು ತುಂಬಾ ತುಂಬಾ ಚೆನ್ನಾಗಿ ಕಥೆ ಹೇಳಿದ್ರಿ. ತುಂಬಾ ತುಂಬಾ ಹ್ಯಾಪಿ ಆಗಿದೆ. ಮತ್ತೆ ಗೋಪಾಲಾಚಾರ್ಯ ವಿದ್ಯಾಪೀಠದಿಂದ ನಮ್ 3 ಜನ ಸಾರ್ಬಾಗ್ನು ಧನ್ಯವಾದಗಳು ನಿಮ್ಗೆ. ಸೊ ಥ್ಯಾಂಕ್ಸ್ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಮಕ್ಕಳ ಅವ್ರ ತಂದೆ ತಾಯಿ ಸಾರ್ಬಾಗ್ಲು ನಾನೇ ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್. ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅವ್ರಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರು 3 ಜನನು. ಥ್ಯಾಂಕ್ ಯು. ಅಮೃಣಿ, ಮನಸ್ವಿ ಮತ್ತೆ ಶ್ರೀನಿಧಿ. ಧನ್ಯವಾದಗಳು ಹೇಳ್ಬಿಡಿ 3 ಬಂದು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ 3 ಜನನು. ಹೀಗೆ ನಿಮ್ಗೆ ಭಕ್ತಿ ಬೆಳೀಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ ಮಿಸ್ ಮಹಾಲಕ್ಷ್ಮಿ ಅವ್ರಿಗೂ ತುಂಬಾ ಧನ್ಯವಾದಗಳು. ನಿಮ್ಮನ್ನ ಧನ್ಯವಾದ.